ನಮಸ್ಕಾರ. ಸುಮಾರಾಗಿ 1 ವರ್ಷ 1.5 ವರ್ಷ ಕೋಮಾ ಸ್ಟೇಜ್ ಹೋಗಿರ್ತಾರೆ. ಬೆಡ್ಡಲ್ಲೇ ಇರ್ತಾರೆ. ಅವ್ರಿಗೆ ನೆನಪಿರಲ್ಲ, ಏನಿರಲ್ಲ, ಬರೀ ನೀರು ಹಾಕಿರ್ತಾರೆ, ಹೋಗ್ತಾ ಇರ್ತದೆ. ಇಂಥವ್ರಿಗೆ ಹೆಂಗೆ ರೆಡಿ ಮಾಡೋಕ್ಕೆ ಸಾಧ್ಯ ಆಗ್ತದೆ? ಅವ್ರಿಗೆ ಮೈನ್ ಪ್ರಾಬ್ಲಮ್ ಇರೋದು ತಲೆಯಲ್ಲಿ ಮಾತ್ರ. ತಲೆಯಲ್ಲಿ ಪ್ರಾಬ್ಲಮ್ ಇದೆ. ಈಗ ಅವ್ರನ್ನ ರೆಡಿ ಮಾಡಬೇಕಂದ್ರೆ ಬರೀ ಪಾದದಲ್ಲಿ ಚೆನ್ನಾಗಿ ಅಡಿಪಾದದಲ್ಲಿ, ಈಗ ಅಡಿಪಾದದಲ್ಲಿ ಇದು ಕೈ ಇದಲ್ಲ, ಈ ಕೈ ಹೆಂಗೆ ಕಾಣಿಸ್ತಾ ಅದರ ಅಡಿಪಾದದಲ್ಲಿ ತಗೊಂಡು ಬರೀ ಪ್ರೆಸ್ ಮಾಡಬೇಕು ಅಷ್ಟೇ. ಎಲ್ಲ ಕೂಡ ಚೆನ್ನಾಗಿ ಪ್ರೆಸ್ ಮಾಡಿ ಬಿಟ್ಕೊಂಡು ಬಂದರೆ ಇದು ಯಾವಾಗ ಚೆನ್ನಾಗಿ ಕೆಲಸ ಮಾಡುತ್ತದೆ. ಹಂಗಂದರೆ ಬೆಳಗ್ಗೆ 5ರಿಂದ 6 ಗಂಟೆಗೆ ಬಿಸಿ ನೀರಲ್ಲಿ ಒರೆಸ್ಬಿಟ್ಟು ಅವಾಗಲೇ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡುವಾಗ ಫುಲ್ ಫ್ರೆಶ್ ಆಗ್ತಾ ಇರ್ತದೆ. ಮತ್ತು ಸಾಯಂಕಾಲ 6ರಿಂದ 7 ಗಂಟೆಗೆ ಆ ಟೈಮಿಗೆ ಕೊಡ್ಬೋದು. ಈ ಥರ ಮಾಡ್ಕೊಂಡು ಬಂದರೆ ಭಾಳ ಚೆನ್ನಾಗಿರ್ತದೆ. ಆ ಪ್ರೆಸ್ಸಿಂಗ್ ಈ ಜಾಗನೇ ಪ್ರೆಸ್ ಮಾಡಬೇಕು, ಆ ಜಾಗನೇ ಪ್ರೆಸ್ ಮಾಡೋದು ಏನಿಲ್ಲ, ಎಲ್ಲ ಕಡೆನೂ ಪ್ರೆಸ್ ಮಾಡಿ. ಓಕೆನಾ? ಎಲ್ಲ ಕಡೆ ಪ್ರೆಸ್ ಮಾಡೋದು. ಬ್ಲಡ್ ಸರ್ಕ್ಯುಲೇಷನ್ ಶುದ್ಧಿ ಆಗ್ತದೆ. ಫಾಸ್ಟಾಗಿ ಆ ನೆನಪೆಲ್ಲ ಬರ್ತಾ ಇರುತ್ತೆ. ಆಟೋಮೆಟಿಕ್ಕಾಗಿ ರಿಕವರ್ ಆಗ್ತಾರೆ. ಫಾಸ್ಟಾಗಿ ಅವರು ಇಮಿಡಿಯೇಟಾಗಿ ಎದ್ದೆಲ್ಲ ಕೂತ್ಕೊಳ್ಳೋಕ್ಕೆ ಚಾನ್ಸಸ್ ಸಿಗ್ತದೆ. ಅದರಿಂದಾಗಿ ಈ ಕೆಲಸಗಳು ಈ ಥರ ಮಾಡ್ಕೊಂಡು ಹೋದರೆ ಫಾಸ್ಟಾಗಿ ರೆಡಿ ಆಗೋಕ್ಕೆ ಚಾನ್ಸ್ ಸಿಗ್ತದೆ. ಇದು ಮಾಡ್ಕೋಬೋದು, ಭಾಳ ಚೆಂದ ಇರ್ತದೆ. ಓಕೆ, ನಮಸ್ಕಾರ.